ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ವುಡ್ ಪಾಲಿಶಲ್ಲಿ ತುಂಬ ಕಷ್ಟದ ಕೆಲಸ ಅಂದರೆ ಪಾಲಿಷ್ ಮಾಡೋದು, ಅಂದರೆ ಇದನ್ನ ನೈಸಾಗಿ ಮಾಡೋವಂಥದ್ದು. ನೋಡಿಲಿ, ಮಾಮೂಲಿ ಏನಾದರೂ ಸ್ಟ್ರೈಟ್ ಡೋರ್ ಆದರೆ ಅಥವಾ ಸಿಂಗಲ್ ಏನಾದರೂ ಡಿಸೈನ್ ಇದ್ದರೆ ಈಸಿಯಾಗಿ ನಾವು ಅದನ್ನ ಪಾಲಿಷ್ ಮಾಡಿ ಪೇಂಟ್ನ ಮಾಡ್ಬೋದು. ಆದರೆ ಸ್ಯಾಂಡಿಂಗ್ ಪೇಪರು ಈ ಥರ ಡಿಸೈನ್ಗಳಲ್ಲಿ ಸ್ಯಾಂಡಿಂಗ್ ಪೇಪರ್ ಒಳಗಡೆ ಹೋಗೋದೇ ಇಲ್ಲ. ಅಂಥದ್ರಕ್ಕೆ ಅಂತಲೇ ಈ ಥರದ ಮಿಷಿನ್ನ ಈ ಹೊಸದಾಗಿ ಇನ್ವೈಟ್ ಮಾಡಿದ್ದಾರೆ. ಅಂದರೆ ಸುಮಾರು ವರ್ಷನೇ ಆಯಿತು ಈ ಥರ ಮಿಷಿನ್ ಬಂದು. ನೋಡಿ, ಸಣ್ಣ ಸಣ್ಣ ಸಂಧಿಗಳಲ್ಲೂ ಕೂಡ ಈ ಥರ ಫೈಬರ್ ಬ್ರಷ್ ಒಳಗಡೆ ಹೋಗಿ ತುಂಬಾ ಕ್ಲೀನ್ ಮಾಡುತ್ತೆ. ನೋಡಿ ನೀವು ಯಾವ ರೀತಿ ಕ್ಲೀನ್ ಮಾಡುತ್ತೆ ಅಂತ. ಇದು ನಮ್ಮೂರಲ್ಲಿ ಹೊಸದಾಗಿ ರೆಡಿ ಆಗ್ತಾ ಇರ್ತಕ್ಕಂಥ ರಥ. ನಾವು ಇದನ್ನ ತೇರ್ ಅಂತೀವಿ. ಇದನ್ನ ಪಾಲಿಷ್ ಮಾಡೋದು ತುಂಬಾನೇ ಕಷ್ಟ ಆಗಿರುತ್ತೆ. ಅಂದ್ರೆ ಸಣ್ಣ ಸಣ್ಣ ತೂತುಗಳೇನಿರ್ತಾವಲ್ಲ, ಅಂದ್ರೆ ಡಿಸೈನ್ ಒಳಗಡೆ ಗ್ಯಾಪ್ಗಳೇನಿರ್ತಾವಲ್ಲ, ಅದನ್ನ ಪಾಲಿಷ್ ಮಾಡೋದು ತುಂಬಾನೇ ಕಷ್ಟದ ಕೆಲಸ. ಇದು ಫೈಬರ್ ಇಂದ ರೆಡಿ ಆಗಿರ್ತಕ್ಕಂಥ ಇದು ಬ್ರಷ್. ಇದು ನೋಡಿ, ಇದನ್ನ ನೀಟಾಗಿ ಉಜ್ಜಿದ್ರೆ ಕ್ಲೀನಾಗಿ ಸಂಪೂರ್ಣವಾಗಿ ಸಣ್ಣ ಸಣ್ಣ ಕುಂಚಿ ಥರ ಏನು ಎದ್ದು ಬಂದಿರ್ತದಲ್ಲ, ಅಂದರೆ ಕಟ್ಟಿಂಗ್ ಮಾಡುವಾಗ ಅದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ನೋಡ್ಬೋದು ಇಲ್ಲಿ, ಇದನ್ನ ರಿವರ್ಸ್ ಕೂಡ ಮಾಡ್ಬೋದು ಮಿಷಿನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ನೀವೇ ನೋಡ್ಬೋದು. ಇದು ಪಾಲಿಷ್ ಮಾಡುವಾಗ ತುಂಬಾ ಯೂಸ್ಫುಲ್ ಆದಂಥ ಒಂದು ಟೂಲ್ ಅಂತಲೇ ಹೇಳ್ಬೋದು ಇದು ಬ್ರಷು. ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ. ನಾವು ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಏನೇನಂದ್ರು ಒಂದೊಂದು ದಿನವೇ ತೊಗೊಳ್ತಾ ಇದ್ವಿ. ಇದು ಒಂದು ಗಂಟೆಲೆಲ್ಲ ಮಾಡಿಬಿಡುತ್ತೆ ಇದು ಕೆಲಸನ. ನೋಡ್ಬೋದು ಎಷ್ಟು ಕ್ಲೀನಾಗಿ ಆಗ್ತಾಯಿದೆ ನೋಡಿ. ಇದು ಈ ಥರ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ನಾವು ತುಂಬ ಕಡೆ ಯೂಸ್ ಮಾಡಿದ್ದೀವಿ, ಆದರೆ ವಿಡಿಯೋ ಮಾಡಿರಲಿಲ್ಲ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ಅಂತ. ಸಣ್ಣ ಸಣ್ಣ ನೋಡಿ ಇಲ್ಲಿ ಸಣ್ಣ ಸಣ್ಣ ಗ್ಯಾಪ್ ಇರ್ತಾವಲ್ಲ, ಡಿಸೈನಿನ ಗ್ಯಾಪ್ಗಳು, ಅವನ್ನ ಈಸಿಯಾಗಿ ನೀಟಾಗಿ ಉಜ್ಜುತ್ತೆ ಮತ್ತು ಕ್ಲೀನ್ ಆಗುತ್ತೆ ಮತ್ತು ನೈಸ್ ಆಗುತ್ತೆ. ಅದಾದಮೇಲೆ ನಾವು ಪಾಲಿಷ್ ಹಾಕಿದರೆ ತುಂಬಾ ಲುಕ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಪಾಲಿಷ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಬೇಕಿದ್ರೆ ಐಕಾನಲ್ಲಿ ಹಾಕ್ತೀನಿ, ನೀವು ಬೇಕಿದ್ರೆ ಹೋಗಿ ನೋಡ್ಬೋದು. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಪಾಲಿಷ್ ಬಗ್ಗೆ ಆಗಲಿ ಪೇಂಟ್ ಬಗ್ಗೆ ಆಗಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. सीधा रिवर्स. ಇಲ್ಲಿ ನೋಡಿ ನೀವು, ಸಣ್ಣ ಸಣ್ಣ ಗ್ಯಾಪ್ಗಳೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡಿ. ಸಖತ್ತಾಗಿ ನೈಸ್ ಆಗಿದೆ. ಪೇಪರಿಂದ ಉಜ್ಜೋ ಅವಶ್ಯಕತೆನೇ ಇಲ್ಲ ಅನಿಸುತ್ತೆ. ನೋಡ್ಬೋದು ತುಂಬಾ ನೈಸ್ ಆಗಿದೆ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ನೀವೇ ನೋಡಿ. ಒಂದ್ಸರಿ ಈ ಥರ ಮಾಡಿದ್ದಾರೆ ಈ ಬ್ರಷಿಂದ. ನೋಡಿ ಒಂದ್ಸರಿ ಪಾಲಿಷ್ ಮಾಡಿದ್ದಾರೆ ಬ್ರಷಿಂದ, ನೋಡ್ಬೋದು. ಇದನ್ನ 2 ಸರಿ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕ್ಲೀನಾಗಿ ಬರುತ್ತೆ. ಈ ಕಪ್ ಕಲೆಗಳೇನಿದಾವಲ್ಲ ಇವೆಲ್ಲ ಕ್ಲೀನಾಗೇ ಹೋಗುತ್ತೆ. ಅದಾದಮೇಲೆ ನಾವು ಪೇಪರ್ ಹಾಕಿ ಉಜ್ಜಿ ಇದನ್ನ ಪಾಲಿಷ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please. Here we meet once again.